ಹಚ್ಚಬಾರ್ದು ಅಂತ ನಂದು ನಿಲುವಿದೆ. ನಾನು ಅದನ್ನು ಒಪ್ತೇನೆ. ಸುಪ್ರೀಂ ಕೋರ್ಟ್ ಹೇಳಿದೆ DJ ಹಚ್ಚಬಾರ್ದು ಅಂತ ಹೇಳಿ. ನಾನು ಇವತ್ತು ಡಬಲ್ DJ ಹಚ್ಚಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವರ್ಷಕ್ಕೆ ಒಂದು ಸಲ DJ ಶಬ್ದ ಕೇಳಿ ಆನಂದವಾಗಿ ಕುಣಿದು ಕುಪ್ಪಳಿಸುವಂಥ ಇದನ್ನು ತಡೆಯುವಂಥವರು ಪ್ರತಿನಿತ್ಯ 5 ಬಾರಿ ಕರ್ಕಶವಾಗಿ ಮಸೀದಿ ಮೇಲೆ ಮಾಡ್ತಾ ಇರೋಂಥ ಸುಪ್ರೀಂ ಕೋರ್ಟ್ ಹೇಳಿದೆ, ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನು ಪಾಲಿಸ್ತಾ ಇಲ್ಲ, ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ನಮ್ಮ DJ ಬಗ್ಗೆ ಮಾತ್ರ ನೀವು ಕ್ರಮ ತಗೊಳ್ತೀರಿ. ಅದರ ಬಗ್ಗೆ ಕ್ರಮ ತಗೊಳ್ಳಿ. ಇದನ್ನು ನಿಲ್ಲಿಸ್ತೇನೆ, ನಾನೇ ನಿಲ್ಲಿಸ್ತೇನೆ. ಇಡೀ ರಾಜ್ಯದಲ್ಲಿ DJ ನಿಲ್ಲಿಸ್ತೀನಿ. ನೀವು ಮೊದಲು ಮಸೀದಿಯ ಮೈಕನ್ನು ನಿಲ್ಲಿಸಿ, ಅದನ್ನು ಹಾಕೋಣ. ನಾವು ಅದನ್ನು ಹೋರಾಟ ಎಲ್ಲ ಮಾಡಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, DJ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ, ಸರ್ಕಾರ ಕ್ರಮ ತಗೊಳ್ಳುವಂಥದ್ದು ಹೇಗೆ ನೀವು ರೆಸ್ಟ್ರಿಕ್ಷನ್ ಹಾಕ್ತಾ ಇದ್ರಿ, ಹಾಗೆ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಅದನ್ನೂ ಪಾಲಿಸಿ, ಅದನ್ನೂ ರಿಸ್ಟ್ರಿಕ್ಷನ್ ತಗೊಳ್ಳಿ. ಅದನ್ನು ಮಾಡಿದ್ದೀವಿ. ಅದಕ್ಕೆ ಸರಿಯಾಗಿ ನಮಗೆ BJP ಸರ್ಕಾರ ಸ್ಪಂದಿಸಲಿಲ್ಲ. BJP ಸರ್ಕಾರ ಇದ್ದಾಗಲೇ ನಾವು ಹೋರಾಟವನ್ನು ಮಾಡಿದ್ದೀವಿ ಈ ಮೈಕಿನ ವಿರುದ್ಧ. ಇದೇ ಬೊಮ್ಮಾಯಿಯವರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ವಿನಃ ಮಸೀದಿಯ ಮೈಕಿನ ತೆಗಿಯೋಕ್ಕೆ ಇವ್ರ ತಾಕತ್ತಿಲ್ಲ. ಇವರಿಗೆ ನಮ್ಮಂಥವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋ ಅಂತ ಈ ಬುದ್ಧಿ ಇದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಸೀದಿಯ ಮೈಕಿನ ಸಂಬಂಧಪಟ್ಟ ಕ್ರಮ ತಗೊಳ್ಳುವಂಥ ತಾಕತ್ತಿಲ್ಲ ಇವರಿಗೆ. ಅಧಿಕಾರ ಮುಖ್ಯ ಇವರಿಗೆ. ಎಸ್ ಸರ್.